ಓಂ ನಮಃ ಶಿವಾಯ. ಸ್ವಾಮಿ ಕುಲಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ದೇವರಿಗೆ ನಾವು ಎಷ್ಟು ಬಾರಿ ಆರತಿಯನ್ನು ಮಾಡಿದರೆ ಒಳ್ಳೆಯದು, ಆರತಿ ಮಾಡುವುದರ ನಿಯಮಗಳು ಯಾವುವು ಮತ್ತು ಎಷ್ಟು ಕರ್ಪೂರವನ್ನು ಇಟ್ಟು ದೇವರಿಗೆ ಆರತಿ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನಮ್ಮ ಚಾನಲ್ನ ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಖ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಮಸ್ಯೆಯನ್ನು ತಿಳಿಸಿ, ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಹಾಗೆಯೇ ನಿಮಗೆ ಏನಾದರೂ ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೂ ಖಂಡಿತವಾಗ್ಲೂ ಅದನ್ನು ಕೂಡ ಕೇಳಿ ನಾನು ಗುರುತಿಸಿ ಹೇಳ್ತೇನೆ. ಅದನ್ನು ಬಿಟ್ಟು ಏನೋ ಒಂದು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಕೆಲವರು ಹಾಕ್ತಾರೆ, ಏನು ಎತ್ತ ಅಂತ ಏನೂ ಬರೆಯೋದಿಲ್ಲ. ದಯವಿಟ್ಟು ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತಾಯಿ ಸೈಡಲ್ಲಿ ಬೆಲ್ಲೈಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಬರ್ತದೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ಕೂಡ ಅದನ್ನು ಕೂಡ ಕೇಳಬಹುದು. ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಕುರುಗಜ್ಜು ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದೇವರಿಗೆ ಆರತಿಯನ್ನು ಮಾಡುವಾಗ ನಿಮ್ಮ ಅನುಸಾರ ಆರತಿಯನ್ನು ಮಾಡಬೇಕು. ತಪ್ಪಾಗಿ ಆರತಿಯನ್ನು ಮಾಡೋದ್ರಿಂದ ನಮಗೆ ಪೂಜೆ ಯಾವುದೇ ಫಲ ದೊರೆಯುವುದಿಲ್ಲ. ದೇವರಿಗೆ ನಾವು ಎಷ್ಟು ಬಾರಿ ಆರತಿಯನ್ನು ಮಾಡಬೇಕು ಮತ್ತು ಆರತಿ ಮಾಡುವುದರ ನಿಯಮಗಳು ಯಾವುವು. ಹಿಂದೂ ಧರ್ಮದ ಪ್ರತಿಯೊಂದು ಮನೆಗಳಲ್ಲೂ ನಿತ್ಯವೂ ಪೂಜೆಯನ್ನು ಮಾಡಲಾಗುತ್ತೆ. ಪ್ರತಿನಿತ್ಯ ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ದೇವರ ಆರಾಧನೆ ಮಾಡುವ ಸಂಪ್ರದಾಯ. ಪೂಜೆಯ ಸಮಯದಲ್ಲಿ ಜನರು ಕುಂಕುಮ, ಅರಿಶಿಣ, ಹೂವು ಇತ್ಯಾದಿಗಳ ದೇವರಿಗೆ ಅರ್ಪಿಸುವಂಥದ್ದು. ಇದರೊಂದಿಗೆ ಅಗರಬತ್ತಿಗಳನ್ನು ಬೆಳಗಿಸಿ ಆರತಿ ಮಾಡುವಂಥದ್ದು. ಪೂಜೆಯ ನಂತರ ಯಾವಾಗಲೂ ಆರತಿಯನ್ನು ಮಾಡಲಾಗುತ್ತೆ. ಯಾಕೆಂದರೆ ಆರತಿಯ ಸಮಯದಲ್ಲಿ ನಾವು ತಿಳಿಯದೆಯೂ ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎನ್ನುವುದಕ್ಕಾಗಿ ಆರತಿಯನ್ನು ಮಾಡುವಂಥದ್ದು. ದೇವರಿಗೆ ಆರತಿಯನ್ನು ಮಾಡದೇ ಇದ್ದರೆ ಪೂಜೆ ಪೂರ್ಣ ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಆರತಿ ಮಾಡುವುದರಿಂದ ದೇವರು ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸ್ತಾನೆ. ಆರತಿ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು. ಶಾಸ್ತ್ರಗಳಲ್ಲಿ ಉಲ್ಲೇಖದ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ 3 ಬಾರಿ ಆರತಿ ಅರ್ಪಿಸಬೇಕು. ಮೊದಲನೇದಾಗಿ 4 ಬಾರಿ ದೇವರ ಪಾದಗಳಿಗೆ, ಎರಡನೇದಾಗಿ 2 ಬಾರಿ ದೇವರ ಹೊಕ್ಕಳಿಗೆ, ಮೂರನೇದಾಗಿ ಮುಖಕ್ಕೆ ಆರತಿಯನ್ನು ಮಾಡಿ ನಂತರ ತಲೆಯಿಂದ ದೇವರ ಪಾದದವರೆಗೆ ಆರತಿಯನ್ನು ಶ್ರದ್ಧೆಯಿಂದ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ಒಂದು ಪೂಜೆಯಲ್ಲಿ ದೇವರಿಗೆ 14 ಬಾರಿ ಆರತಿಯನ್ನು ಮಾಡಲಾಗುತ್ತೆ. ಆರತಿಯ ನಂತರ ಏನು ಮಾಡಬೇಕು? ಶಾಸ್ತ್ರಗಳ ಪ್ರಕಾರ ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೀರಿನಿಂದ ಆಚುಮಾನವನ್ನು ಮಾಡಬೇಕು ಅಂತ ಹೇಳಲಾಗಿದೆ. ನೀವು ದೇವರನ್ನು ಪೂಜಿಸಿ ಆರತಿಯನ್ನು ಮಾಡಿದ ನಂತರ ಕೊನೆಯಲ್ಲಿ ನೀರಿನಿಂದ ಆಚುಮಾನವನ್ನು ಮಾಡಬೇಕು. ಇದಕ್ಕಾಗಿ ಹೂವು ಅಥವಾ ಚಮಚ ಸಹಾಯದಿಂದ ದೀಪದ ಸುತ್ತಲೂ 4 ಬಾರಿ ನೀರನ್ನು ತಿರುಗಿಸಿ ನೆಲಕ್ಕೆ ಅಥವಾ ಭೂಮಿಗೆ ಬಿಟ್ಟರೆ ಒಳ್ಳೆಯದು. ಶಾಸ್ತ್ರಗಳ ಪ್ರಕಾರ ನೀವು ಆರತಿ ಮಾಡುವಾಗ ಧೂಪದ್ರವ್ಯ, ಕರ್ಪೂರ ಅಥವಾ ಬತ್ತಿಗಳ ಸಂಖ್ಯೆಯನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾದ್ದು ತುಂಬಾ ಮುಖ್ಯ. ಧರ್ಮಗ್ರಂಥಗಳ ಪ್ರಕಾರ ನೀವು ಧೂಪ ಅಥವಾ ಧೂಪದ್ರವ್ಯದಿಂದ ದೇವರ ಆರತಿಯನ್ನು ಮಾಡಿದಾಗ ಅದರ ಒಂದು ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆ ಆಗಿರಬೇಕು. ಇದು 3, 5, 7 ಅಥವಾ 9ರಂತೆ ಇರಬೇಕು. ನೀವು ದೀಪವನ್ನು ಬೆಳಗಿಸ್ತಾ ಇದ್ದರೆ ಬೆಸ ಸಂಖ್ಯೆಯಿಂದ ಕರ್ಪೂರವನ್ನು ಇಟ್ಟುಕೊಳ್ಳಬೇಕು. ದೇವರಿಗೆ ಆರತಿ ಮಾಡುವಾಗ ಕೆಲವನ್ನ ಗಮನದಲ್ಲಿ ಇಟ್ಕೊಳ್ಳಿ. ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೇರವಾಗಿ ಅದನ್ನು ನೆಲದ ಮೇಲೆ ಇಡಬಾರ್ದು ಎಂಬುದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ. ಆರತಿಯನ್ನು ಮಾಡುವ ಮೊದಲು ಮತ್ತು ಆರತಿ ಮಾಡಿದ ನಂತರ ಆರತಿಯನ್ನು ಒಂದು ತಟ್ಟೆಯಲ್ಲಿ ಇಡಬೇಕು. ಆರತಿಯ ದೀಪವನ್ನು ಬೆಳಗುವ ಮೊದಲು ನಿಮ್ಮ ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಬೇಕು ಮತ್ತು ಆರತಿಯನ್ನು ಮಾಡಬೇಕು. ದೇವರಿಗೆ ಆರತಿಯನ್ನು ಮಾಡುವ ಸಮಯದಲ್ಲಿ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಆರತಿಯನ್ನು ಮಾಡಿದರೆ ದೇವರಿಗೆ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಹಾಗೂ ನಿಯಮಾನುಸಾರ ಆರತಿಯನ್ನು ಮಾಡುವುದರಿಂದ, ಹಾಗೆಯೇ ಕರ್ಪೂರವನ್ನು ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಅದನ್ನು ಬೆಳಗೋದ್ರಿಂದ ನಿಮ್ಮ ಎಂಥ ಒಂದು ಆಸೆ ಆಕಾಂಕ್ಷೆಗಳು, ಇಷ್ಟಾರ್ಥಗಳು ಖಂಡಿತವಾಗಲೂ ನೆರವೇರುತ್ತೆ ಮತ್ತು ಅದರ ಪೂಜೆಯ ಫಲ ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು, ಮತ್ತು ಒಂದು ಏನೇ ನೀವು ಪೂಜೆ ಮಾಡೋದಿದ್ರೂ ಕೂಡ ಆದಷ್ಟು ಸ್ವಚ್ಛವಾಗಿ ಕೈಗಳನ್ನು, ಅಂದರೆ ನೀವು ಸ್ನಾನ ಮಾಡಿದ ನಂತರ ಪೂಜೆನ ಮಾಡುವಂಥದ್ದು. ಆದರೂ ಸ್ನಾನ ಮಾಡಿದ ನಂತರ ಕೂಡ ನೀವು ಏನು ಮಾಡಬೇಕು, ಅಲ್ಲಿ ಮುಟ್ಟೋದಲ್ಲ, ನೇರವಾಗಿ ದೇವರ ಕೋಣೆಗೆ ಹೋಗಿ ದೇವರ ಪೂಜೆ ಪುರಸ್ಕಾರ ಎಲ್ಲ ಆದಮೇಲೆ ಬಾಕಿದ್ದು ಕೆಲಸವನ್ನು ಮಾಡುವಂಥದ್ದು. ಕೆಲವರು ಏನು ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಇನ್ನೇನು ಕೆಲಸ ಮಾಡ್ತಾರೆ, ಆಮೇಲೆ ದೇವರ ಪೂಜೆ ಮಾಡ್ತಾರೆ. ಹಾಗೆ ಖಂಡಿತ ನೀವು ಮಾಡಬೇಡಿ. ನೀವು ಸ್ನಾನ ಮಾಡಿದ ನಂತರ ಏನು ಮಾಡ್ತೀರಿ ಆಗಲೇ ಹೋಗಿ ದೇವರ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿ, ನಂತರ ಬೇರೆ ಕೆಲಸಗಳನ್ನು ಮಾಡಿ. ಹಾಗೆಯೇ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಒಂದು ಪೂಜೆಯನ್ನಾಗಲಿ ಅಥವಾ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದಾಗಲಿ ಶುದ್ಧಾಚಾರದಿಂದ ಮಾಡಿದರೆ ಅದರ ಫಲ ಕೂಡ ಅಷ್ಟೇ ಒಳ್ಳೆಯದಾಗಿರುತ್ತೆ. ಒಟ್ಟಾರೆ ಏನೋ ಮಾಡಬೇಕು, ದೇವರಿಗೆ ಕೈ ಮುಗಿಬೇಕು, ಪೂಜೆ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಏನೂ ಅದರಿಂದ ಫಲ ಸಿಗೋದೂ ಇಲ್ಲ. ದೇವರು ಅದರಿಂದ ಸಂತೃಪ್ತರೂ ಆಗೋದಿಲ್ಲ, ನಮ್ಮ ಸಮಸ್ಯೆಗಳು ತೀರೋದಿಲ್ಲ, ಮತ್ತು ಇನ್ನೇನೋ ಸಮಸ್ಯೆಗಳು ಕಾಡುವಂಥದ್ದು. ಒಟ್ಟಾರೆ ಮಾಡಬೇಡಿ. ಆದಷ್ಟು ಸ್ವಚ್ಛವಾಗಿರಿ, ಆದಷ್ಟು ಶುದ್ಧಾಚಾರದಿಂದ ಮಾಡಿ. ನಾನು ಯಾವಾಗಲೂ ಹೇಳ್ತೇನೆ, ಭಕ್ತಿ, ನಿಷ್ಠೆ, ಪ್ರಾಮಾಣಿಕತೆ, ನಂಬಿಕೆ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಏನಾದರೂ ಪೂಜೆ ಮಾಡಿದರೆ ದೇವರು ಖಂಡಿತವಾಗ್ಲೂ ಅದನ್ನು ಆ ಪೂಜೆಯ ಒಂದು ಫಲನೂ ಸಿಗುತ್ತೆ. ದೇವರು ಅದರಿಂದ ಸಂತೃಪ್ತರಾಗ್ತಾರೆ.
ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.